ದಿನ ಗಂಟೆಗಟ್ಟಲೆ ಭಾಷಣ ಮಾಡ್ತೀವಿ. ಆದರೆ ನಿಮ್ಮ ಮುಂದೆ ನನಗೆ ನಿಜವಾಗ್ಲೂ ಇದು ಎಷ್ಟು ಯಾವ ರೀತಿ ಇದನ್ನ ನಾನು ವ್ಯಕ್ತಪಡಿಸ್ಬೇಕು ಗೊತ್ತಿಲ್ಲ. ಕೇವಲ 24 ಗಂಟೆ ಒಳಗೆ ನಿನ್ನೆ ಕೂಡ ನಿರಂತರ ಕಾರ್ಯಕ್ರಮಗಳಿದ್ವು. ನಿನ್ನೆ ಬೆಳಗ್ಗೆನೆ ಪ್ಲಾನ್ ಮಾಡಿ ನಮ್ಮ THO ಡಾಕ್ಟರ್ ಪ್ರದೀಪ್ ಅವ್ರಿಗೆ ಹೇಳಿದಾಗ, ಇಲ್ಲ ಸರ್ ಇದು ತುಂಬಾ ಒಳ್ಳೆಯ ಕಾರ್ಯಕ್ರಮ ನೀವು ಮಾಡಿ, ನಾವೆಲ್ಲ ಜೊತೆಗಿದ್ದು ಸಹಕಾರ ಕೊಡ್ತೀವಿ ಅಂತೇಳಿ ಕೇವಲ 24 ಗಂಟೆಯಲ್ಲಿ ನೀವು ಇಷ್ಟೊಂದು ಜನ ಇವತ್ತು ನಮ್ಮ ಕರೆಗೆ ಹೋಗ್ಕೊಟ್ಟು, ನಿಮ್ಮ ಸಹೋದರನ ನಿಮ್ಮ ಮಗನ ಕರೆಗೆ ಹೋಗ್ಕೊಟ್ಟು ಇಲ್ಲೆಲ್ಲ ಬಂದಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣ ಅದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ನನ್ನ ತಾಯಿ, ನನ್ನ ಸಹೋದರ ಮತ್ತು ಸಹೋದರರ ಜೊತೆಗೆ ಇವತ್ತು ನನಗೆ 50 ವರ್ಷ, ಇನ್ನು 50% ನನ್ನ ಈ ಹಳ್ಳಿ ಬುದ್ಧಿನ ಬಿಡಿಸಿ ಸ್ವಲ್ಪ ಸಮಾಜದ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಕಾರಣರಾಗದಂತ ನನ್ನ ಪತ್ನಿಯನ್ನು ಕೂಡ ಇವತ್ತು ನೆನೆಸಿ ಅವರ ಇವತ್ತು ನನ್ನ ಒಂದು ಸುದಿನ ಏನಪ್ಪ ಅಂತಂದ್ರೆ, ಇವತ್ತು ಸುಮಾರು 23 ವರ್ಷ ಆಯ್ತು ನಮ್ಮಿಬ್ಬರದು ನಿಶ್ಚಿತಾರ್ಥದ ದಿನ. ಇವತ್ತು ಎಂಗೇಜ್ಮೆಂಟ್ ಡೇ. ಇವತ್ತು ಮಾರ್ಚ್ 8, 2024 ನಾವು ಎಂಗೇಜ್ಮೆಂಟ್ ಆದ್ವಿ ಮಹಿಳಾ ದಿನಾಚರಣೆ ದಿವಸ. ಆ ಒಂದು ನಮ್ಮಿಬ್ಬರಿಗೆ ಇಷ್ಟು ಜನ ಇಷ್ಟು ಒಳ್ಳೆ ರೀತಿ ಆಶೀರ್ವಾದ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಕೂಡ ನಂಗೆ ಬಹಳ ಖುಷಿ ಆಗ್ತಾ ಇದೆ. ಇದೇ ರೀತಿ ನನ್ನ ಇವತ್ತು ನಮ್ಮ ಬೆಂಗಳೂರಿಂದ ಕೂಡ ಉಮಾ ಮೇಡಮ್ ಅವರು, ರೋಜಾ ಅವರು, ಮತ್ತೆ ಎಲ್ಲ ನಮ್ಮ ಮಹಿಳಾ ನನ್ನ ಸಹೋದರರು ತುಂಬಾ ಚೆನ್ನಾಗಿ ಎಲ್ಲ ನಿಮ್ಗೆ ವಿವರಣೆ ಕೊಟ್ಟರು. ಅವರು ಕೂಡ ಪಾಪ ನಿನ್ನೆ ಮಧ್ಯಾಹ್ನ ಹೇಳಿದ್ವಿ, ಆಗ್ಲೇ ಬೆಳಗ್ಗೆನೆ ಬಂದು ಇವತ್ತು ನಿಮ್ಗೆಲ್ಲರಿಗೂ ಒಳ್ಳೆ ರೀತಿ ಉತ್ತಮ ಸಲಹೆಗಳನ್ನು ಕೊಟ್ಟಿದ್ದಾರೆ ಗರ್ಭಾವಸ್ಥೆ ಬಗ್ಗೆ ಮತ್ತೆ ಇದರ ಇಂಪಾರ್ಟೆನ್ಸ್ ಬಗ್ಗೆ. ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ತುಂಬಾ ಆತುರವಾಗಿ ನಿರ್ಧಾರ ನಾವು ಮಾಡಿದ್ರಿಂದ ಇನ್ನೂ ವ್ಯವಸ್ಥಿತವಾಗಿ ಮಾಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮಗೆ ಆರೋಗ್ಯಕರವಾಗಿ ಒಂದು ಉತ್ತಮ ಜೀವನ ನಡೆಸೋದಕ್ಕೆ ಎಲ್ಲ ರೀತಿ ಇನ್ನೂ ಉತ್ತಮ. ಯಾಕೆಂದ್ರೆ ನಾನು ಡಾಕ್ಟರ್ ಆಗಿ ನಾನು ಹೇಳ್ತಾ ಇದ್ದೆ ಮುಂಚೆಯಿಂದನು, ನನಗೆ ಯಾರು ವೋಟರ್ಸೇ ಕಾಣ್ತಾ ಇಲ್ಲ, ಎಲ್ಲಿ ನೋಡಿದ್ರು ಬರೀ ಪೇಷಂಟ್ಸೇ ಕಾಣಿಸ್ತಾರೆ. ಈ ಪೇಷಂಟ್ಗೆ ಉತ್ತಮ ಚಿಕಿತ್ಸೆ ಕೊಟ್ಟು ಏನು ಈ ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಮತ್ತೆ ಈ ತಾಯಿ ಇವೆಲ್ಲ ಏನು ಕಾಯಿಲೆಗಳಿದ್ದಾವೆ ಇದಕ್ಕೆ ಉತ್ತಮ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕು. ಅದೇ ರೀತಿ ಏನು ನಮ್ಮ ಅಣ್ಣನವರು ಸಿದ್ದರಾಮಯ್ಯ ಇವತ್ತು ಸಂಡೂರಿನ ಅತಿ ಹಿಂದುಳಿದ ತಾಲೂಕಿಂದ ಮೇಲಕ್ಕೆಳೆದು ಇವತ್ತು ಒಂದು ಮುಂದುವರೆದ ತಾಲೂಕಾಗಿ ಮಾಡಿದ್ದಾರೆ. ನಾವು ಕೂಡ ಅದಕ್ಕೆ ಖಂಡಿತ ಸರ್ವ ಪ್ರಯತ್ನ ಮಾಡಿ ನಮ್ಮ ತಾಲೂಕಿನ ಕೂಡ ಒಂದು ಉತ್ತಮ ಮಾದರಿ ತಾಲೂಕು ಮಾಡಲಿಕ್ಕೆ ನಾನು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ, ಇವತ್ತೆಲ್ಲ ನೀವು ಪಾಪ ಬೆಳಗ್ಗೆಯಿಂದ ಬಂದು ಹೊಟ್ಟೆಸ್ಕೊಂಡಿದ್ರಿ. ಇನ್ನು ಜಾಸ್ತಿ ಮಾತಾಡೋದು ಬೇಡ. ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇನ್ನು ಇಂಥ ತುಂಬಾ ಕಾರ್ಯಕ್ರಮಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿ ನಿಮ್ಗೆ ಇನ್ನೂ ಒಂದು ಆರೋಗ್ಯಕರ ವಾತಾವರಣ, ಶಾಂತಿ, ಸುವ್ಯವಸ್ಥೆ ಕಾಪಾಡೋದಕ್ಕೆ ಯಾವಾಗ್ಲೂ ನಾವು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಒಳ್ಳೆ ಕೆಲಸನೇ ಮಾಡ್ತೀನಿ ಹೇಳ್ತಾ, ಮತ್ತೆ ವಿಶೇಷವಾಗಿ ನಾನು ತುಂಬಾ ದಿವಸದಿಂದ ಹೇಳ್ತಾ ಇದ್ದೀನಿ, ನಮ್ಮ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಸಹಾಯಕರು, ಅಂಗನವಾಡಿ ಕಾರ್ಯಕರ್ತರಿಗೆ, ಪೌರ ಕಾರ್ಮಿಕರು ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ಮ ಪತ್ನಿ ಡಾಕ್ಟರ್ ಪುಷ್ಪ ಅವರು ವಿಶೇಷವಾಗಿ ನಿಮ್ಗೆ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳನ್ನ ಕೂಡ ಅವರೆಲ್ಲ ರೆಡಿ ಮಾಡಿದ್ದಾರೆ. ಅವ್ರಿಗೆ ಅವರು 99.9% ಆದ್ರೂ ಒಪ್ಪೋದಿಲ್ಲ, ಅವ್ರು 100% ಹಾಕ್ಬೇಕು. ನಾನು ನಡೀತದ್ ಬಿಡು ಅಂದ್ರೂ ನಡೆಯಲ್ಲ, ಅದು ಕರೆಕ್ಟ್ ಆಗಿ ಇರ್ಬೇಕಂತೇಳಿ ಡಿಸೈನ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು, ಅದಕ್ಕೋಸ್ಕರ ಪಾರ್ಸಲ್ ಬರಕ್ ಆಗ್ಲಿಲ್ಲ. ಅದಕ್ಕೆ ಮತ್ತೆ ಇನ್ನೊಂದ್ಸರಿ ಈ ತಿಂಗಳಲ್ಲೇ ನಿಮ್ಗೆ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ನಿಮ್ಗೆ ಎಲ್ಲ ಮತ್ತೆ ಇನ್ನೊಂದ್ಸರಿ ಕಾರ್ಯಕ್ರಮ ಮಾಡಿ ನಿಮ್ಗೆ ಸನ್ಮಾನ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ವಿಶೇಷವಾಗಿ ಇಂಥ ಒಂದು ಸುದಿನ ಮಾರ್ಚ್ 8ಕ್ಕೆ ಏನು ನಮ್ಮ ತಾಲೂಕಿನಲ್ಲಿ ನಿಜವಾಗ್ಲೂ ನನ್ಗಂತೂ ಬಹಳ ಖುಷಿ. 35 ವರ್ಷದಲ್ಲಿ ಇಲ್ಲಿ 88 ನಾನು ನಮ್ಮೂರು ಬಿಟ್ಟಿದ್ದು, 2 ವರ್ಷದಲ್ಲಿ ನೋಡ್ಲಾರ್ದಷ್ಟು ಮದುವೆ, ನೋಡ್ಲಾರ್ದಷ್ಟು ಶುಭ ಸಮಾರಂಭಗಳು ನೋಡಿ ನನಗೆ ನಿಜವಾಗ್ಲೂ ಭಾವನಾತ್ಮಕವಾಗಿ ಬಹಳ ಇನ್ನೂ ಹೆಚ್ಚಿನ ನನಗೆ ಶಕ್ತಿ ಬರ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡೋದಿದೆ. ನಾನು ಯಾವುದೇ ರೀತಿ ವಿರಮಿಸಲ್ಲ, ಉತ್ತಮ ಕೆಲಸ ಮಾಡ್ತೀನಿ. ಮತ್ತೆ ಎಲ್ಲ ನನ್ನ ಸಹೋದರರಿಗೆ ಆ ದೇವರು ಉತ್ತಮ ಆರೋಗ್ಯ ಕೊಟ್ಟು ನಮ್ಮೆಲ್ಲರ ಆಶೀರ್ವಾದದಿಂದ ಆ ಒಂದು ನೀವೇನಿವತ್ತು ಅಲ್ಲಿ ಕೂತಿದ್ದೀರಿ, ನಿಮ್ಮ ಮಕ್ಕಳು, ನಿಮ್ಮ ಹುಟ್ಟಂತ ಮಕ್ಕಳು ಮುಂದಿನ ದಿನಗಳಲ್ಲಿ ಎಲ್ಲರಿಲ್ಲಿ ಸ್ಟೇಜ್ಗಳಲ್ಲಿ ಕೂತ್ಕೊಳ್ಳಂತ ಆ ಶಕ್ತಿ ಕನಸಂತ ಒಂದು ಕೆಲಸ ನಮ್ಮಿಂದ ಆಗ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ತಿಳಿಸ್ತಾ, ಏನ್ ಇವತ್ತು ಒಂದು ಸಣ್ಣ ಚಿಕ್ಕ ಕರೆಗೆ ಹೋಗೊಟ್ಟು ಅಷ್ಟು ದುಡ್ಡು ಬಂದಿದ್ರಿ, ಇವೆಲ್ಲ ಊಟ ಮಾಡಿ ಒಂದು ನಿಧಾನವಾಗಿ ಮನೆ ಸೇರ್ಬೇಕು. ಮತ್ತೆ ನಿಮ್ಮೆಲ್ಲ ಉತ್ತಮ ಆರೋಗ್ಯಕ್ಕೆ ನಾನು ವೈದ್ಯರು ಕೂಡ ಜೊತೆ ಚರ್ಚೆ ಮಾಡಿ ಇನ್ನೂ ಯಾವುದೇ ರೀತಿ ನಿಮ್ಗೆ ತೊಡಕಾಗ್ದಂಗೆ ನಿಮ್ಮೆಲ್ಲ ಗರ್ಭಿಣಿ ಏನು ಈ 9 ತಿಂಗಳು
ನಿಮ್ಮ ಏನು ಕಷ್ಟ ಇರ್ತದೆ ಅದಕ್ಕೆ ಎಲ್ಲ ಉತ್ತಮ ಆರೋಗ್ಯ ಒದಗಿಸ್ಲಿಕ್ಕೆ ಈಗಾಗಲೇ ನಾವು ನಮ್ಮ MP ಅಣ್ಣರವರ ಸಹಕಾರದೊಂದಿಗೆ ಇವತ್ತು KMRC ಇಂದ ನಮ್ಮ ತಾಲೂಕಿನ ಎಲ್ಲ ಆರೋಗ್ಯ ಕೇಂದ್ರಗಳೇನಿದಾವೆ, ಕ್ವಾರ್ಟರ್ಸ್ ಆಗಿರ್ಬೋದು, ಹೊಸ ಬಿಲ್ಡಿಂಗ್ ಆಗಿರ್ಬೋದು, ಮತ್ತೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಸಲಕರಣೆಗಳಾಗಿರ್ಬೋದು, ನಮ್ಮ ಆಶಾ ವರ್ಕರ್ಸ್ ಬಿಲ್ಡಿಂಗ್ಗಳಾಗಿರ್ಬೋದು, ಉಪಕೇಂದ್ರಗಳು ಎಲ್ಲದಕ್ಕೂ ಈಗ ಅನುದಾನ ಮಂಜೂರಾಗಿದೆ. ಎಲ್ಲ ಇಡೀ ಆರೋಗ್ಯ ವ್ಯವಸ್ಥೆ ಸುಧಾರಿಸಲಿಕ್ಕೆ ಮಂಜೂರಾಗಿದೆ. ಅದೇ ರೀತಿ ಅಂಗನವಾಡಿ ಕೂಡ ಅಷ್ಟೇ, ಎಲ್ಲ ಅಂಗನವಾಡಿ ಕಟ್ಟಡಗಳಿಗೂ ಕೂಡ ಸಲಕರಣೆ ಪ್ಲಸ್ ಹೊಸ ಕಟ್ಟಡಕ್ಕೆ ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಆಗ್ತಾ ಇದೆ. ಮತ್ತೆ ಅದೇ ರೀತಿ ಎಲ್ಲ ಶಾಲೆಗಳು, ತಾಲೂಕಿನಲ್ಲಿರುವಂತ ಎಲ್ಲ ಶಾಲೆಗಳಿಗೂ ಮತ್ತು ಹಾಸ್ಟೆಲ್ಗಳಿಗೂ ಕೂಡ ಅನುದಾನ ಅನುಮೋದನೆಯಾಗಿದೆ. ಸೊ ಈ ಒಂದು 2 ವರ್ಷದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಒಂದು ಆಮೂಲಾಗ್ರ ಬದಲಾವಣೆಯೊಂದಿಗೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವ ಜನ ಸುಖಿನೋ ಭವಸ್ತು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆನೆ ಆಗಲ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸರ್.